ಬಾ ಸುಭಾಷ್, ಯಾಕೆ ಒಳಗಡೆ ಬರೋದಕ್ಕೆ ಇಷ್ಟೊಂದು ಸಂಕೋಚ ಪಡ್ಕೊತಾ ಇದೆಯಲ್ಲ? ಬಾ, ಒಳ್ಳೆ ಸಮಯಕ್ಕೆ ಬಂದೆ. ನಿಮ್ಮನ್ನು ನೆನೆಸುತ್ತಾ ದೇವ್ರ ಪೂಜೆ ಮಾಡಿ ಮುಗಿಸಿದೆ. ಬಾ, ಪ್ರಸಾದ ತೆಗೆದುಕೋ. ಅತ್ತಿಗೆ, ಯಾವ ಸಂತೋಷಕ್ಕಾಗಿ ಈ ಪ್ರಸಾದ ಸ್ವೀಕರಿಸಿರಿ ಅತ್ತಿಗೆ? ಈ ಪ್ರಸಾದ ಸ್ವೀಕರಿಸಲಿ. ನೀವು ಯುದ್ಧದಿಂದ ಮರಳಿ ಬಂದ ಸಂತೋಷಕ್ಕಾಗಿ. ಯಾಕೆ ನಮ್ಮ ಯಜಮಾನರು ಬರಲಿಲ್ವಾ? ಓಹೋ, ಹೊರಗಡೆ ನಿಂತಿದ್ದಾರಾ? ನಮ್ಮ ದೇಶ ಯುದ್ಧದಲ್ಲಿ ಗೆದ್ದದಕ್ಕಾಗಿ ನಾನೇ ವೀರ ಅಂತ ತೋರಿಸ್ಕೊಳ್ಳೋದಕ್ಕೆ ಹೊರಗಡೆ ನಿಂತಿರ್ಬೇಕು. ನಾನೇ ಅಲ್ಲಿವರೆಗೂ ಹೋಗಿ ಆರತಿ ಮಾಡಿ ಒಳಗಡೆ ಕೆಟ್ಕೊಂಡು ಬರಬೇಕು ಅಂತ ಹಠ ಇರಬೇಕು ಸಾಹೇಬರು. ನೀನು ಮೊದಲು ಪ್ರಸಾದ ತೆಗೆದುಕೋ, ಆಮೇಲೆ ನಾನೇ ಹೋಗಿ ಹೊರಗಡೆ ಬರ ಮಾಡ್ಕೊಳ್ತೀನಿ. ಪ್ರಸಾದ ತೆಗೆದುಕೋ ಸುಭಾಷ್. ಯಾಕೆ ಒಂದು ರೀತಿ ಮೌನವಾಗಿದ್ದೀರಾ? ನನ್ನ ಮೌನದ ಆಘಾತ ನಿಮಗೆ ಅರ್ಥವಾಗಲಾರದಮ್ಮ, ಅರ್ಥವಾಗಲಾರದು. ನಾನು ಏನು ಹೇಳಬೇಕು ತಿಳಿಯಲಾಗಿದೆ. ಅತ್ತಿಗೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ತೀರಾ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ನಿನ್ನ ಮಾತುಗಳು ಯಾಕೋ ತುಂಬಾ ದುಃಖಿತವಾಗಿವೆ ಅಲ್ಲ? ಅತ್ತಿಗೆ, ಎಷ್ಟು ಹೇಳಿದರು ನಿಮ್ಮ ಮಾತು ಕೇಳದೆ ನಾನು ಮುಂದೆ ಯುದ್ಧಕ್ಕಾಗಿ ಹೊರಟೇ ಹೋದೆವು. ಏನು ಹೇಳಬೇಕು ತಿಳಿಯೋದಾಗಿದೆ ಅತ್ತಿಗೆ, ತಿಳಿಯೋದಾಗಿದೆ. ಅತ್ತಿಗೆ, ಎಲ್ಲವನ್ನು ತೊರೆದು ದೇಶ ಪ್ರೇಮದಲ್ಲಿ ಮಗ್ನವಾಗಿ ಯುದ್ಧ ಮಾಡುವಾಗ ಮಂಜು 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 ಸತ್ತು ಹೋದ ಅತ್ತಿಗೆ. ಎಲ್ಲ ಸಮಯದಲ್ಲೂ ಈ ರೀತಿ ತಮಾಷೆ ಮಾಡಬಾರ್ದು. ನೀನ್ ತಮಾಷೆ ಮಾಡ್ತೀನಿ ಅಂತಾನೆ